ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಅರಣ್ಯವಾಸಿಗಳು ಮಹಜರ್ ಪ್ರಕ್ರಿಯೆ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿ ಈ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಆರೋಪಿಸಿ ಶಿರಸಿಯಲ್ಲಿ 6 ನ್ಯೂನತೆಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಅರಣ್ಯವಾಸಿಗಳು ಮುಂದಿನ ಹೋರಾಟದ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಶಿರಸಿ ತಾಲೂಕಿನಲ್ಲಿಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ವತಿಯಿಂದ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಮಹಜರ್ ಪ್ರಕ್ರಿಯೆ ವಿರೋಧಿಸಿ ಅಧಿಕಾರಿಗಳು ಹೋರಾಟ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳಿಗೆ ವಿರುದ್ಧವಾಗಿ ಜಂಟಿ ಮಹಜರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 6 ಪ್ರಮುಖ ನ್ಯೂನತೆಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಶಿರಸಿ ಉಪವಿಭಾಗ ಅಧಿಕಾರಿ ಚಂದ್ರಶೇಖರ್ ಅವರಿಗೆ ಇಂದು ನ್ಯೂನತೆ ಪಟ್ಟಿ ನೀಡಿದರು. ಇದೇ ಅಂಶದ ಮೇಲೆ ರಿಟ್ ಪಿಟಿಷನ್ ನಿನ್ನೆ ಇತ್ತು ಆರ್ಗ್ಯುಮೆಂಟಿಗೆ, ಅದು ಇವತ್ತು ಇಟ್ಟಿದ್ದಾರೆ. 6 ವಾರದಿಂದ ಕಂಟಿನ್ಯೂ ಸುಪ್ರೀಂ ಕೋರ್ಟ್ ಕೇಸ್ ನಡೀತಿದೆ. ಈಗ ನಮ್ಮ ಹೋರಾಟ ಸಮಿತಿ ಇಂಪ್ಲೀಡ್ ಆಗಿದೆ. ಕೊನೆಯದಾಗಿ ಹೇಳುವಂಥ ಅಂಶಗಳೇ ಅಂದರೆ, ಜಿಲ್ಲೆಯಲ್ಲೇ ಅಲ್ಪ ಕಂದಾಯ ಇವ್ರು ಏನು ಮಾಡಿದ್ದಾರೆ ಅಂದರೆ, ಕೇವಲ ಪಂಚನಾಮೆ ಅಷ್ಟೇ ಮಾಡ್ಕೊ ಬರಬೇಕು. ಇವ್ರು ಸಾಮಾಜಿಕ ಇಲಾಖೆಯವರು ಏನು ಮಾಡಿಬಿಟ್ಟಿದ್ದಾರೆ, ಇವರು ಸ್ಕ್ರೂಟಿನಿ ಮಾಡಿದ್ದಾರೆ. ಸ್ಕ್ರೂಟಿನಿ ಮಾಡಿ ಇವನಿಗೆ 10 ಗುಂಟೆ ಕಂದಾಯ ಭೂಮಿ ಇದೆ, ಇವನು ಅರ್ಜಿ ಬದಿಗಿಟ್ಟಿದ್ದಾರೆ. ಇವನು ಅಪ್ಪನ ಅರ್ಜಿ ಉಂಟು, ಮಕ್ಕಳ ಅರ್ಜಿ ಹಾಕ್ಲಿಕ್ಕೆ ಅವಕಾಶಗಳೇ ಇಲ್ಲ, ಎಲ್ಲ ತೆಗೆದು ಬದಿಗಿಟ್ಟಿದ್ದಾರೆ. ಇವರೇ ಸ್ಕೂಟಿನೇ ಮಾಡಿದ್ದಾರೆ. ಈಸ್ ನಾಟ್ ಎ ಅಥೆಂಟಿಕ್ ಎನಿ ಫಾರೆಸ್ಟ್ ಲ್ಯಾಂಡ್ಸ್ ಕಮಿಟಿ ಸರ್. ಕೇವಲ ಸ್ಥಳಕ್ಕೆ ಹೋಗಿ ಪಂಚನಾಮೆ ಮಾಡಬೇಕು, ದಾಖಲೆಗಳನ್ನು ಸಂಗ್ರಹ ಮಾಡಬೇಕು, ಡಾಕ್ಯುಮೆಂಟ್ ಆಗಿ ಪರಿಗಣನೆ ಮಾಡಬೇಕು. ಈ ಯಾವುದನ್ನು ಮಾಡೋದಯ್ಯ ಇವರು ಬೇರೆ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಮನೆ ನಂಬರ್ ಕೊಟ್ಟಿದ್ದಾರೆ, ಪ್ರತ್ಯೇಕ ವಾಸ ಮಾಡ್ಕೊಂಡು ಬಂದರೆ. ನಿಮ್ಮ ಅಪ್ಪ ಅರ್ಜಿ ಉಂಟು ಮಕ್ಕಳಿಗೆ ಪ್ರತ್ಯೇಕದ ಅರ್ಜಿಗಳನ್ನ ತೆಗೆದು ಬಂದಿಟ್ಟು ಇವರೇ ಸ್ಕ್ರೂಟಿನಿ ಮಾಡಿದ್ದಾರೆ. ಇಂಟರ್ಫಿರೆನ್ಸ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಈ ಕಮಿಟಿಗೆ, ವಿತೌಟ್ ಪರ್ಮಿಷನ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಟಿ ಆರ್ ಸಬ್ ಡಿವಿಷನ್ ಕಮಿಟಿ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಈ 6 ಪ್ರಮುಖಗಳನ್ನ ಅಂಶಗಳ ಕುರಿತು ತಾವು ತಮಗೆ ಮನವಿಯನ್ನು ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗೂ ಅವರಿಗೂ ಕೊಟ್ಟಿದ್ದೇವೆ. ತಾವು ಮೊನ್ನೆ ಮಧ್ಯಾಹ್ನ ನಮಗೆ ಪತ್ರಗಳು ಬಂತು, ಮೀಟಿಂಗಿಗೆ ಸದ್ಯ ಆಗೋದಿಲ್ಲ, ಮುಂದಿನ ಸೋಮವಾರ ಮೀಟಿಂಗ್ ಕರೆದಿದ್ದಂತ ಹೇಳಿ. ನಾನು ನಮ್ಮೆಲ್ಲ ಅರಣ್ಯವಾಸಿ ಇವತ್ತು ನಾವು ಕರೆದಿರೋದು ಗ್ರೀನ್ ಕಾರ್ಡ್ ಪ್ರಮುಖರಿಗೆ ಮಾತ್ರ, 4 ತಾಲೂಕಿನಿಂದ. ನಾವು ಅವರಿಗೆ ಹೇಳ್ಕೊಂಡಿದ್ದೀವಿ ಅಂದರೆ, ಮೀಟಿಂಗ್ ಆದಮೇಲೆ ಮುಂದಿನ ನಮ್ಮ ಯಾವ ರೀತಿ ತೀರ್ಮಾನಗಳು ಮಾಡುವು, ಇದೇ ನೀತಿ ಮುಂದುವರಿತು ಅಂತಾದ್ರೆ ನಾವು ಹೈಕೋರ್ಟ್ನಲ್ಲೂ ಸಹಿತ PL ದಾಖಲು ಮಾಡೋದು ಅನಿವಾರ್ಯಗಳು ಆಗ್ಬೋದು ಅನ್ನೋದು ವಿಚಾರ ಮಾಡಿದ್ದೇವೆ. ಹಾಗಾಗಿ ನಮ್ಮ ಕಳಕಳಿ ವಿನಂತಿ ಅಂದರೆ, ತಮಗೂ ಪತ್ರದಲ್ಲಿ ಬರೆದಿದ್ದೇವೆ, ಮನವಿಯಲ್ಲಿ ಬರೆದಿದ್ದೇವೆ, ನಮ್ಮ ಈ 6 ನ್ಯೂನತೆಗಳ ಕುರಿತು ತಾವು ದಯವಿಟ್ಟು ನಮ್ಗೆ ಲಿಖಿತವಾದ ಉತ್ತರವನ್ನು ಕೊಡಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ. ಅದು 13ನೇ ತಾರೀಕಿಗೆ ಈಗ ಮೀಟಿಂಗಿಗೆ ಬಂದಾಗ ಕೊಟ್ಟದಿದ್ರೆ ಭಾಳ ಸಂತೋಷ. ನೀವು ಸಾಧ್ಯ ಇಲ್ಲ, ಅದು ಮುಂದೆ ಹಾಕಬೇಕು, ಉತ್ತರ ಆಗುವುದಿಲ್ಲ ಅಂತ ತಿಳ್ಕೊಂಡು ಬಂದರೆ ಹೋರಾಟ ಸಮಿತಿಗೆ ಸಂಪರ್ಕ ಮಾಡಿ ಆ ಡೇಟನ್ನೇ ಮುಂದೆ ಹಾಕಿ ಅಲ್ವಾ. ಸುಮ್ಮನೆ ನಾವು ಚರ್ಚೆ ಮಾಡೋ ಅರ್ಥ ಇಲ್ಲ. ನಮಗೆ ಉತ್ತರ ಬೇಕು. ಇಲ್ಲ ನಿಮಗೆ ಸಹಜ, ನಿಮಗೂ ಕಾರ್ಯವಾದ ಒತ್ತಡ ಇದೆ, 4 ತಾಲೂಕಿನಲ್ಲಿ ಇರ್ತಾರೆ, ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಸೋಮವಾರ ಇದ್ರೆ ಮುಂದಕ್ಕೆ ಹಾಕಿ. ಆಯ್ತು ಅಂತ ಆಗಿದ್ರೆ ಮುಂದಕ್ಕೆ ಹಾಕಿ, ನಾವು ಅದಕ್ಕೂ ತಯಾರಿದ್ದೇವೆ. 34 ವರ್ಷ ತಡೆದಿದ್ದೇವೆ ಸ್ವಾಮಿ, ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೇವೆ, ಹೈಕೋರ್ಟ್ನಲ್ಲೂ PL ಫೈಲ್ ಮಾಡಿ ದಯವಿಟ್ಟು ಡೇಟ್ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಮಾಡಿ ದಯವಿಟ್ಟು ಸ್ವಲ್ಪ ಮುಂಚಿತವಾಗಿ ನಿಮ್ಮ ಸ್ಟಾಫ್ ವರ್ಗದವರು ಮಾತಾಡಿ. ಯಸ್, 4 ಜನ ಭಾಳ ಕಂಜೂಸಿ ಆಯ್ತು ಸರ್, ಭಾಳ ಕಂಜೂಸಿ ಆಯ್ತು ಸರ್. ನಮಗೆ ನೀವು ಇಲ್ಲಿ ಬಂದಾಗ ಶಿರಿಸಿ ನಮ್ಮ ಮಾತು ಮುಗಿಸ್ಬಿಡ್ತಾರೆ ಸರ್. ಈಗ ನೀವು ಮನವಿ ಕೊಟ್ಟಿದ್ದೀರಿ, ಮನವಿ ತಗೊಂಡಿದ್ದೀನಿ, ಅಷ್ಟು ಜನಕ್ಕೆ ನಾನು ಕೊಟ್ಟಿದ್ದೇನೆ, ಆಯ್ತಾ. ಅದ್ರ ಮೇಲೆ ಏನಾದರೂ ಇದ್ದರೆ ನಿಮ್ಮ ಮನವಿ ಬೇಕಾದ್ರೆ ಬೇರೆ ರೈಟಿಂಗಲ್ಲಿ ಕೊಡಿ, ಸೊ ಐ ವಿಲ್ ಕನ್ಸಿಡರ್. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಇದು ಡಿಸ್ಕಷನ್ ಮುಗ್ದಿದೆ, ಅರ್ಥ ಆಯ್ತಾ. ಸೊ ಈಗ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ. ಇದು ಜಿಲ್ಲಾಧಿಕಾರಿಗಳಿಗೆ ನಾನು ಇದನ್ನು ಕಳಿಸ್ಕೊಡ್ತೇನೆ, ಮತ್ತು ಅದರ ಬಗ್ಗೆ ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರ ಮೇಡಮ್ ಏನು ಹೇಳ್ತಾರೆ ಅದು ಕಡಿಮೆ ಮಾಡ್ತೀನಿ. ಡೋಂಟ್ ವರಿ. ಮಾತಾಡ್ಬೇಡಿ. ಸೋಮವಾರ ಸಂಜೆ 3:30 ಮೀಟಿಂಗ್ ಫಿಕ್ಸ್, 3:30ಗೆ. ನಮ್ದೊಂದು ರಿಕ್ವೆಸ್ಟು ಲೆಟರ್ ಕೊಡ್ತೇವೆ. ಇದು 84,000 ಕುಟುಂಬದ ಸಮಸ್ಯೆ. 4 ತಮ್ಮ ಸಬ್ ಡಿವಿಷನ್ದಲ್ಲಿ 43,000 ಕುಟುಂಬ ಅರ್ಜಿಗಳಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಒಂದು 20-22 ಜನ ಬರೋ ಮಾಡಿ. ತಾಲೂಕಿಗೆ ಅಲ್ಲ, ಯಾಕಂದ್ರೆ ಅಲ್ವಾ, ಸ್ಥಳಕ್ಕೆ ಇಳಿದಿದ್ರೆ ರಿಲ್ಯಾಕ್ಸೇಷನು. ನಾವು 34 ವರ್ಷ ಹೋರಾಟದಲ್ಲಿ ಎಲ್ಲೂ ಕಾನೂನು ಬಾಹಿರ ಮಾಡಿಲ್ಲ ಸ್ವಾಮಿ. ನೀವು ನಮಗೆ ಹೇಳ್ತಾನೆ ಅವನಿಗೆ AC ಸಾಹೇಬ್ರು ತಾವು ಬರ್ತೀರ ಅಂದ್ಕೊಂಡು ಭಾಳ ಖುಷಿ ಆಯ್ತು. ಯಾಕಂದ್ರೆ ಭಾಳ ವಿಶಾಲ ಬಣ್ಣದವ್ರು ಬರ್ತಾ ಇದಾರೆ.
ಹಿಂದಿದ್ರು ಒಳ್ಳೆ ಕೆಲಸ ಮಾಡಿದ್ರು ಮೇಡಮ್ ಇದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಅಲ್ವಾ? ಸರ್, ಈಗ ನೀವೆಲ್ಲ ಬಂದು ಸೇರಿ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದೇವೆ. ಈ ಮನವಿಯಂತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕಳಿಸ್ಕೊಟ್ಟು ಅಲ್ಲಿ ಏನು ಮಾರ್ಗದರ್ಶನ ಬರುತ್ತೆ ಅದನ್ನು ನಾನು ನಿಮಗೆಲ್ಲ ಕನ್ವೆ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೋರಾಟಗಾರರ ಪ್ರಕಾರ ಮಹಾಜರ್ ವೇಳೆ ಅರಣ್ಯವಾಸಿಗಳಿಗೆ ಮುಂಚಿತ ಮಾಹಿತಿ ನೀಡಲಾಗುತ್ತಿಲ್ಲ, ಸ್ಥಳೀಯರ ಉಪಸ್ಥಿತಿ ಇಲ್ಲದೆ ಪರಿಶೀಲನೆ ನಡೆಸಲಾಗುತ್ತಿದೆ. ಇದರ ಜೊತೆಗೆ ಅಪೂರ್ಣ ದಾಖಲೆಗಳು, ಸಹಿ ಕೊರತೆ ಮತ್ತು ಸರಿಯಾದ ಅಧಿಕಾರಿಗಳ ಹಾಜರಾತಿ ಇಲ್ಲದೆ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಎಲ್ಲಾ ವಿಷಯಗಳನ್ನು ಮನವಿ ಪತ್ರದಲ್ಲಿ ಉಲ್ಲೇಖಿಸಿ ಸರಿಯಾದ ಕ್ರಮ ಕೈಗೊಳ್ಳುವಂತೆ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇನ್ನು ಇದೇ ವೇಳೆ ಶಿರಸಿಯಲ್ಲಿ ನಡೆದ ಸಭೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನ ಹಾಗೂ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅರಣ್ಯ ಭೂಮಿ ಹಕ್ಕು ಹೋರಾಟದ ಫಲವಾಗಿ ರಾಜ್ಯ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಯು ಜನವರಿ 6ರಂದು ಮಹಾಜರನ್ನು ಮಾಡುವ ಮೂಲಕ ಅದು ಒಂದು ದಾಖಲೆಯಾಗಿ ಪರಿವರ್ತನೆ ಮಾಡಬೇಕು, ದಾಖಲೆಗೆ ಗುರುತಿಸಬೇಕಂತ ಮಹತ್ವಪೂರ್ಣವಾದ ಒಂದು ತೀರ್ಮಾನವನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಲ್ಲಿ ಆ ಉಸ್ತುವಾರಿ ಸಮಿತಿಯ ನಿರ್ಣಯಕ್ಕೆ ವಿರುದ್ಧವಾಗಿ ಮತ್ತು ಅರಣ್ಯ ಕಾಯ್ದೆ ನಿಯಮಕ್ಕೆ ವಿರುದ್ಧವಾಗಿ ವಿಚಾರಣೆಗಳ ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಮಹತ್ವದಾಗಿರುವುದಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಸ್ಥಳೀಯ ಮುಖಂಡರನ್ನು ಇಟ್ಟುಕೊಂಡು ಪಂಚನಾಮೆ ಆಗಬೇಕಂತ ಹೇಳಿದೆ. ಸ್ಥಳೀಯ ಮುಖಂಡರಲ್ಲಿಲ್ಲ, ನಿರ್ದಿಷ್ಟವಾದ ದಾಖಲೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕಂದಾಯ, ಸಮಾಜ ಕಲ್ಯಾಣ ಇಲಾಖೆಯ, ಫಾರೆಸ್ಟ್ ಮತ್ತು ಮೋಜಣಿದಾರರು ಇದ್ದು ಸ್ಥಳೀಯ ಮುಖಂಡರ ಜೊತೆಯಲ್ಲಿ ಮಾಡಬೇಕು ಅಂತಿದೆ. ಅವು ಯಾವುದೂ ನಿರ್ದಿಷ್ಟವಾದ ಅಧಿಕಾರಿಗಳು ಬರ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಒಂದು ಪಂಚನಾಮೆ ಮಾಡುವ ಸಂದರ್ಭದಲ್ಲಿ ಅರ್ಜಿದಾರನಿಗೆ ಅಥವಾ ತಿರಸ್ಕರಣದವನಿಗೆ ಒಂದು ಮಾಹಿತಿಯನ್ನು ಕೊಡದೆ ನೇರವಾಗಿ ಬಂದು ಅರ್ಜಿದಾರನ ಸಹಿ ತಗೊಳ್ಳೋದು ಹೋಗಿ ಅರ್ಜಿದಾರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಥವಾ ಅರ್ಜಿದಾರರಿಗೆ ಮಾಹಿತಿ ಕೊಡದೆ ಇಂಥ ಬರ್ತಿರೋದನ್ನು ಪ್ರಕ್ರಿಯೆ ಒತ್ತಾಯಿಸಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಒಂದು 6 ನ್ಯೂನತೆಗಳ ಒಂದು ಪಟ್ಟಿಯನ್ನು ಒದಗಿಸಿದ್ದೇವೆ. ಮಾನ್ಯ AC ಅವರು ಸೋಮವಾರ ಸಾಯಂಕಾಲ ಇದನ್ನು ಕರೆದು ಮಾತನಾಡಿ ಲಿಖಿತವಾಗಿ ಉತ್ತರವನ್ನು ಕೊಡ್ತೇವೆ ಹೇಳುವುದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಮಟ್ಟದಲ್ಲಿ ಇವತ್ತಿನ ಈ ನ್ಯೂನತೆಗೆ ಜಿಲ್ಲಾಡಳಿತಕ್ಕೆ ಸಹಿತ ಆಗ್ರಹ ಮಾಡೋದೇನೆಂದರೆ ಪುನರ್ ಪರಿಶೀಲನೆ ಮಾಡೋದ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಬೇಕು ಮತ್ತು ಯಾವುದೇ ಅರಣ್ಯವಾಸಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡಿದ್ದೇವೆ.